ಅಂಬೇಡ್ಕರ್ ಸೇವಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಕೆ.ಎಂ. ಸಂದೇಶ್ ರವರಿಂದ ಜನಸ್ಪಂದನ ಕಾರ್ಯಕ್ರಮ. ಸುದ್ದಿಯ ವಿವರ. ಕೋಲಾರ ನಗರದ ಹೊರವಲಯದಲ್ಲಿರುವ ಹೊನ್ನೇನಹಳ್ಳಿ ಗ್ರಾಮದ ತಮ್ಮ ನಿವಾಸದಲ್ಲಿ ಶುಕ್ರವಾರದಂದು ಅಂಬೇಡ್ಕರ್ ಸೇವಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಕೆ.ಎಂ. ಸಂದೇಶ್ ರವರಿಂದ ಜನಸ್ಪಂದನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಸಾರ್ವಜನಿಕರು ಸಂದೇಶ್ ಬಳಿ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡರು. ಇದಕ್ಕೆ ತಕ್ಷಣ ಸ್ಪಂದಿಸಿದ ಸಂದೇಶ್ ರವರು ಸಮಸ್ಯೆಗಳಿಗೆ ಸಂಬಂಧಪಟ್ಟ ಬಳಿ ಮೊಬೈಲ್ ಮುಖಾಂತರ ಸಂಪರ್ಕಿಸಿ ಆದಷ್ಟು ಬೇಗ ಇವರ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಡಬೇಕೆಂದು ಹೇಳಿದರು ಮತ್ತು ಸಮಸ್ಯೆಗಳು ಕಠಿಣವಾಗಿದ್ದರೆ ತಮ್ಮ ಸ್ಥಳಕ್ಕೆ ಬಂದು ಬಗೆಹರಿಸುತ್ತೇನೆ ಎಂದು ಸಾರ್ವಜನಿಕರಿಗೆ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಿನ್ನಾಪುರ ಅನಿಲ್ ಕುಮಾರ್, ಅಂಬೇಡ್ಕರ್ ಸೇವಾ ಸಮಿತಿಯ ಪದಾಧಿಕಾರಿಗಳು, ಕಾರ್ಯಕರ್ತರು, ಸಾರ್ವಜನಿಕರು ಸಾವಿರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ವರದಿ ಪರ್ವೀಸ್ ಅಹಮದ್. ಎಲ್ಲರೂ ಸಂದೇಶ ಇಲ್ಲಿ ಆನರವಲ್ಲಾಡಲ್ಲ లేదా బాధ అవుతుంది మనకి 50 జనాలు నీ పక్కన నింತಾನೆ. ಓಕೆ ಜೈ ಭೀಮ್ ಅಂತ ಭದ್ರಾವತಿಯಿಂದ ಬಂದಿರೋದು. ನಮ್ಮದು ಜಮೀನು ಲ್ಯಾಂಡ್ದು ಸ್ವಲ್ಪ ಕೋರ್ಟಲ್ಲಿ ಕೇಸ್ ಇತ್ತು. ಕೋರ್ಟಲ್ಲಿ ಮೂರು ಕೇಸ್ ಕೋರ್ಟಲ್ಲಿ ಆಗಿದ್ರೂ ಕೂಡ ಆ ವಿರೋಧಿಗಳು ನಮ್ಮ ಜಮೀನನ್ನ ಕಬ್ಳಿಗೋಸ್ಕರ ತೊಂದರೆ ಕೊಟ್ಟರು. ನಮಗೆ ನ್ಯಾಯಾಲಯದಲ್ಲಿ ಪೊಲೀಸ್ನವರೇ ಆಗಲಿ ಅಧಿಕಾರಿಗಳಾಗಲಿ ನಮಗೆ ನ್ಯಾಯ ದೊರಕಿಸ್ಕೊಡ್ತಾ ಇಲ್ಲ. ನಮಗಿಲ್ಲಿ ಸಂದೇಶ್ ಅಣ್ಣರ ಹತ್ರ ಬಂದು ಕಂಪ್ಲೇಂಟನ್ನು ಹೇಳಿ ನಾನು ಅದನ್ನು ಸಾಲ್ವ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಬಂದು ನಾನು ಸಂದೇಶ್ ಅಣ್ಣವರ ಮೀಟ್ ಮಾಡಿ ವಿಚಾರ ತಿಳಿಸಿದ್ದೆ. ಅವರಿಂದ ನಮಗೆ ಈಗ ಲೆಟ್ರೇಟು ಕೊಟ್ಟಿದ್ದಾರೆ, ಹೋಗಿ ಈ ರೀತಿ ಕೊಡಿ ಅಂತೇಳಿ. ಆಮೇಲೆ ಅದು ನೋಡೋಣ ಬರ್ತೀನಿ, ಬಂದು ಅದು ಬರದೇ ಇರಲಿಲ್ಲ ಅಂದರೆ ನಾನು ಬಂದು ನೋಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು.